Good evening children, welcome to Suchitra Excellent Classes. Today we have learned bilingual 3rd standard Santur textbook of English for grade 3 part 1 unit 3 best friends. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೆಯ ತರಗತಿಯ ಸಂತೂರ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ 3ನೆಯ ಪಾಠ ಬೆಸ್ಟ್ ಫ್ರೆಂಡ್ಸ್. ಈ ಪಾಠದ ವಿವರಣೆಯನ್ನು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಬರೆದುಕೊಳ್ಳಿ. ಯಾರಾದರೂ ಈ ಪಾಠದ ವಿವರಣೆಯ ವಿಡಿಯೋವನ್ನು ನೋಡಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಈ ಪಾಠದಲ್ಲಿನ ಒಂದು ಸಂಪೂರ್ಣ ವಿವರಣೆಯನ್ನು ಹಾಗೆ ಅದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಹೇಳಿದ್ದೇನೆ, ಅವುಗಳನ್ನು ಕೂಡ ಬರೆದುಕೊಳ್ಳಿ. ಫಸ್ಟ್ ಒನ್, ಆನ್ಸರ್ ದ ಫಾಲೋಯಿಂಗ್. ಫಸ್ಟ್ ಕ್ವೆಶನ್, ಹೂ ವೇರ್ ದ 4 ಫ್ರೆಂಡ್ಸ್? Rectangle, circle, square and triangle were 4 friends. Second question, why were they fighting? They were fighting because each of them said they were the best. Third question, who helped them to end their fight? Star helped them to end their fight. Fourth question, what lesson did the friends learn in the end? The friends learned the lesson that together they can create wonders. Fifth question, write T for true and F for false. ನೋಡಿ, ಇಲ್ಲಿ ಸರಿ ಮತ್ತು ತಪ್ಪುಗಳನ್ನು ಬರೀಬೇಕು. ಟ್ರೂ ಅಂದರೆ ಸರಿ, ತಪ್ಪು ಅಂದರೆ ಫಾಲ್ಸ್. ಫಸ್ಟ್ ಕ್ವೆಶನ್, ದ ಸರ್ಕಲ್ ಡಸ್ ನಾಟ್ ಹ್ಯಾವ್ ಶಾರ್ಪ್ ಎಡ್ಜಸ್. ಟ್ರೂ. ಬಿ, ಎ ಸ್ಕ್ವೇರ್ ಹ್ಯಾಸ್ 4 sides but not all of them are equal in size. False. The triangle has 2 sides. False. The friends could decide who was the best among them. False. Next, 6th question, who is your friend? What are the things you can do when your friend helps you? My best friend is Geeta. I can say thank you. 7th question, look around you. Talk about the shapes of what you see. Blackboard, clock, charts, textbook. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳಲ್ಲಿ ನಾವು ಈ ಎಲ್ಲ ಶೇಪ್ಗಳನ್ನು ಕಾಣ್ತೀವಿ. ನೆಕ್ಸ್ಟ್, ಹಿಯರ್ ಡಿವೈಡ್ ಇಂಟು ಗ್ರೂಪ್ಸ್ ಆಫ್ 5. ನಿಮ್ಮ ವರ್ಗ ಕೊನೆಯಲ್ಲಿ ಏನು ಮಾಡಿ, ನೀವು 5 ಒಂದು ಗುಂಪುಗಳನ್ನು ಮಾಡಿ. ಈಚ್ ಆಫ್ ಯು ವಿಲ್ ಬಿ 1 ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. ಈ ಸ್ಟೋರಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಯಾರೆಕ್ಟರ್ನ ಒಂದೊಂದು ಗುಂಪಿಗೆ ಕೊಡಬೇಕು. ಒಂದು ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಆ್ಯಂಡ್ ದ ಸ್ಟಾರ್. ನೋಡಿ, ಟೇಕ್ ಟರ್ನ್ಸ್ ಆ್ಯಂಡ್ ರೀಡ್ ಔಟ್ ದ ಸ್ಟೋರಿ. ನೋಡಿ, ಈ ಒಂದು ಸ್ಟೋರಿಯನ್ನು ಓದಿ ಏನು ಮಾಡಬೇಕಪ್ಪ ನೀವು ಅಂದರೆ ಒಂದು ಪ್ರತಿಯೊಂದನ್ನು ಮಾಡಬೇಕು. ಎಂಜಾಯ್ ಬೈ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ವಾಟ್ ಯು ಸೇ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ lines. A pigeon and an ant became friends. A pigeon and ant became a friends. Notice that we used a before pigeon and an before ant. ಇಲ್ಲಿ ಆರ್ಟಿಕಲ್ ಬಗ್ಗೆ ಹೇಳಲಾಗಿದೆ. ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರ್ತಕ್ಕಂಥ ಆರ್ಟಿಕಲ್ ಎ, ಆ್ಯನ್, ದ ಇವುಗಳನ್ನು ನಾವು ಬಳಸ್ತೀವಿ ಅಲ್ವಾ. ನೋಡಿ, ಬಿಫೋರ್ ಪಿಜಿಯನ್ ಈ ಒಂದು ವಾಕ್ಯದಲ್ಲಿ ನೋಡಿ, ಪಿಜಿಯನ್ನ ಮೊದಲು ಏನು ಬಳಸಿದ್ದಾರೆ, ಎ ಬಳಸಲಾಗಿದೆ. ಹಾಗೆ ಆ್ಯಂಟ್ ಈ ಒಂದು ಶಬ್ದದಕ್ಕಿಂತ ಮೊದಲು ಆ್ಯನನ್ನು ಬಳಸಲಾಗಿದೆ. ಕಾಣಿಸ್ತಾ ಇದೆಯಲ್ವಾ. ನೋಡಿ, ಎಲ್ಲಿ ಬಳಸಲಾಗಿದೆ, ಪಿಜಿಯನ್ಗಿಂತಲೂ ಮೊದಲು. ಆ್ಯಂಟ್ ಇದನ್ನು ಆ್ಯಂಟ್ಗಿಂತಲೂ ಮೊದಲು. ಇಲ್ಲಿ ವಿ ಯೂಸ್ ಎ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ದ್ಯಾಟ್ ಬಿಗಿನ್ ವಿತ್ ಕಾನ್ಸೊನೆಂಟ್ಸ್. ನೋಡಿ, ಎಯನ್ನು ಎಲ್ಲಿ ಬಳಸಲಾಗಿದೆ ಅಂದ್ರೆ ಇಲ್ಲಿ ಕಾನ್ಸೊನೆಂಟ್ಸ್, ಪಿ ಅನ್ನುವಂಥ ಅಕ್ಷರ ಕಾನ್ಸೊನೆಂಟ್ ಇದೆ ಅಲ್ವಾ. ನಾವೆಲ್ಲರೂ ವೊವೆಲ್ಸ್, ಕಾನ್ಸೊನೆಂಟ್ಸನ್ನು ಅಭ್ಯಾಸ ಮಾಡಿದ್ದೇವೆ. ಇದು ಒಂದು ಕಾನ್ಸೊನೆಂಟ್. ಇದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಲಾಗುತ್ತೆ, ಎಯನ್ನು ಬಳಸಲಾಗುತ್ತೆ. ಕಾನ್ಸೊನೆಂಟ್ ಇದ್ದರೆ ಅದರ ಹಿಂದುಗಡೆ ಆರ್ಟಿಕಲ್ ಎ ಬರ್ತದ. ಇನ್ನು ನೆಕ್ಸ್ಟ್ ನೋಡಿ, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ದ್ಯಾಟ್ ಬಿಗಿನ್ಸ್ ವಿತ್ ವೊವೆಲ್ ಸೌಂಡ್ಸ್ ಎ, ಇ, ಐ, ಒ, ಯು. ನೋಡಿ, ಇಲ್ಲಿ ನೋಡಿ, ಆ್ಯಂಟ್ ಎ ಇದೆ ಅಲ್ವಾ ಮೊದಲಿಗೆ. ವೊವೆಲ್ಸ್ ಯಾವ್ಯಾವು, ಎ, ಇ, ಐ, ಒ, ಯು.
ಈ 5 ಅಕ್ಷರಗಳನ್ನು ಮೊದಲಿಗೆ 5 ಅಕ್ಷರದಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಇಲ್ಲಿ ಇದ್ದರೆ ಅದಕ್ಕಿಂತ ಮುಂಚಿತವಾಗಿ ಆ್ಯನನ್ನು ಬಳಸಲಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಫಿಲ್ ಅಪ್ ದ ಫಾಲೋಯಿಂಗ್ ಬ್ಲ್ಯಾಂಕ್ಸ್. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಕೊಡಲಾಗಿದೆ. ಈ ಒಂದು ಇನ್ಫಾರ್ಮೇಷನ್ನ ನಾವು ಈಗ ತೊಗೊಂಡ್ವಿ. ಆ್ಯನ್ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬೇಕು ಅಂತ ತಿಳ್ಕೊಂಡ್ವಿ. ಅದರ ಆಧಾರದ ಮೇಲೆ ಇವುಗಳನ್ನ ಬರೀಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಎಯನ್ನು ಬಳಸಬೇಕು. ಇಲ್ಲಿ ನೋಡಿ, ಡ್ಯಾಶ್ ಡಾಗ್ ಈಸ್ ಬಾರ್ಕಿಂಗ್ ಆ್ಯಟ್ ದ ಪೋಸ್ಟ್ ಮ್ಯಾನ್. ಡಾಗ್, ಡಿ ಇದು ಕಾನ್ಸೊನೆಂಟ್, ಅದಕ್ಕೋಸ್ಕರ ಎಯನ್ನು ಬಳಸಲಾಗುತ್ತೆ. ಮೈ ಮದರ್ ಗಿವ್ಸ್ ಚಪಾತೀಸ್ ಟು ಡ್ಯಾಶ್ ಕೌ ಎವ್ರಿ ಡೇ. ಕೌ ಇಲ್ಲಿ ಸಿ ಅಂತ ಇದೆ. ಸಿಗಿಂತಲೂ ಮೊದಲು ಅಂದರೆ ಇದು ಒಂದು ಕಾನ್ಸೊನೆಂಟ್, ಅದಕ್ಕಿಂತ ಮುಂಚಿತವಾಗಿ ಎಯನ್ನು ಬಳಸಲಾಗುತ್ತೆ. ಇನ್ ಸಮ್ಮರ್ಸ್ ಡ್ಯಾಶ್ ಸ್ಪ್ಯಾರೋ ಬಿಲ್ಡ್ಸ್ ಇಟ್ಸ್ ನೆಸ್ಟ್ ಆನ್ ದ ಮ್ಯಾಂಗೋ ಟ್ರೀ ನಿಯರ್ ಅವರ್ ಹೌಸ್. ನೋಡಿ, ಇಲ್ಲಿ ಎಸ್ ಅಂತ ಇದೆಯಲ್ವಾ, ಎಸ್ ಇದಕ್ಕಿಂತಲೂ ಮುಂಚಿತವಾಗಿ ಎಯನ್ನು ಬಳಸಲಾಗುತ್ತೆ. ಇದು ಕಾನ್ಸೊನೆಂಟ್. ಅರ್ಥ ಆಯ್ತಲ್ವಾ? ಕಾನ್ಸೊನೆಂಟ್ನ ಹಿಂದುಗಡೆ ಅಂದರೆ ಒಂದು ಶಬ್ದ ಇತ್ತಂದರೆ ಅದು ಫಸ್ಟ್ ವರ್ಡ್, ಫಸ್ಟ್ ಅಕ್ಷರ ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದು ಕಾನ್ಸೊನೆಂಟ್ ಇದ್ದರೆ ಎ, ವೊವೆಲ್ ಇದ್ದರೆ ಆ್ಯನ್ ಅನ್ನು ಬಳಸಬೇಕು. ನೆಕ್ಸ್ಟ್ ಬಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಆ್ಯನ್. ಫಸ್ಟ್ ಒನ್, ಐ ಸಾ ಆ್ಯನ್ ಈಗಲ್ ಎಸ್ಟರ್ಡೇ. ಈಗಲ್ ನೋಡಿ, ಇಲ್ಲಿ ಇ ಅನ್ನುವಂಥದ್ದು ಇದು ವೊವೆಲ್ ಅಲ್ವಾ, ಅದಕ್ಕಿಂತ ಮುಂಚಿತವಾಗಿ ನಾವು ಆ್ಯನನ್ನು ಬಳಸಬೇಕು. ಕೊಟ್ಟಿರ್ತಕ್ಕಂಥ ಒಂದು ಪಿಟ್ಟಸ್ಥಳ ಇರ್ತದಲ್ಲ, ಅದರ ಮುಂದಿನ ಒಂದು ಶಬ್ದದಲ್ಲಿ ಮೊದಲನೇ ಅಕ್ಷರ ವೊವೆಲ್ ಇದ್ದರೆ. ನೆಕ್ಸ್ಟ್ ಒನ್, ಸೆಕೆಂಡ್, ಮಾಯಾ ಬಾಟ್ ಡ್ಯಾಶ್ ಅಂಬ್ರೆಲಾ ಫಾರ್ ದ ಮಾನ್ಸೂನ್. ನೋಡಿ, ಅಂಬ್ರೆಲಾ ಇಲ್ಲಿ ಯು ಇದು ವೊವೆಲ್ ಇದೆ, ಅದಕ್ಕೋಸ್ಕರ ಆ್ಯನನ್ನು ಬಳಸ್ತೀವಿ. ಡ್ಯಾಶ್ ಐಸ್ ಕ್ರೀಮ್ ಮ್ಯಾನ್ ಬ್ರಿಂಗ್ಸ್ ಹಿಸ್ ಕಾರ್ಟ್ ಇನ್ ದ ಈವ್ನಿಂಗ್ಸ್. ಐಸ್ ನೋಡಿ, ಐ ಅನ್ನೋದಿದೆಯಲ್ವ, ಇದು ಕೂಡ ವೊವೆಲ್ ಇದೆ, ಅದಕ್ಕೋಸ್ಕರ ಇಲ್ಲಿ ಆ್ಯನನ್ನು ಬಳಸ್ತೀವಿ. ಸಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಎ ಆರ್ ಆ್ಯನ್. ನೋಡಿ, ಈಗ ಇದುವರೆಗೂ ನಾವು ಎ ಮತ್ತು ಆ್ಯನನ್ನು ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈಗ ಎರಡೂ ಮಿಕ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಡ್ಯಾಶ್ ಬ್ರೌನ್ ಹ್ಯಾನ್ ಲೇಡ್ ಡ್ಯಾಶ್ ಎಗ್. ನೋಡಿ, ಇಲ್ಲಿ ಬಿ ಅನ್ನೋದು ಕಾನ್ಸೊನೆಂಟ್, ಅದಕ್ಕೋಸ್ಕರ ಎ ಬಳಸಿದ್ದೇವೆ. ಇಲ್ಲಿ ಎಗ್ ಇದು ವೊವೆಲ್ ಇದೆ, ಅದಕ್ಕೋಸ್ಕರ ಆ್ಯನ್ ಬಳಸಲಾಗುತ್ತೆ. ಇಲ್ಲಿ ನೋಡಿ, ಡ್ಯಾಶ್ ಈಗಲ್ ಸ್ಯಾಟ್ ಆನ್ ಡ್ಯಾಶ್ ಬಿಲ್ಡಿಂಗ್. ಬಿ ಇದು ಕಾನ್ಸೊನೆಂಟ್, ಅದಕ್ಕೋಸ್ಕರ ಎ ಬಳಸ್ತೀವಿ. ಇಲ್ಲಿ ಇದು ವೊವೆಲ್ ಇದೆ, ಅದಕ್ಕೋಸ್ಕರ ಇಲ್ಲಿ ಆ್ಯನ್ ಬಳಸ್ತೀವಿ. ಮೇರಿ ಏಟ್ ಡ್ಯಾಶ್ ಏಪ್ರಿಕಾಟ್ ಡ್ಯಾಶ್ ಚಿಕ್ಕು ಆ್ಯಂಡ್ ಡ್ಯಾಶ್ ಆರೆಂಜ್. ನೋಡಿ, ಇಲ್ಲಿ ಎ ಅನ್ನೋದು ಇದು ವೊವೆಲ್ ಇದೆ, ಅದಕ್ಕೋಸ್ಕರ ಆ್ಯನನ್ನು ಬಳಸ್ತೀವಿ. ಇಲ್ಲಿ ಸಿ ಇದು ಕಾನ್ಸೊನೆಂಟ್, ಅದಕ್ಕೋಸ್ಕರ ಎ ಬಳಸ್ತೀವಿ. ಇಲ್ಲಿ ಆರೆಂಜ್ ಓ ಇದೆ, ಇದು ವೊವೆಲ್ ಇರೋದ್ರಿಂದ ಇಲ್ಲಿ ಆ್ಯನನ್ನು ಬಳಸ್ತೀವಿ. ಅರ್ಥ ಆಯ್ತಾ? ನೋಡಿ, ಈಗ ನೆಕ್ಸ್ಟ್, ಪೇಸ್ಟ್ ಎ ಪಿಕ್ಚರ್ ಆಫ್ ಯುವರ್ ಫ್ರೆಂಡ್. ಈ ಒಂದು ಜಾಗದಲ್ಲಿ ನಿಮ್ಮ ಫ್ರೆಂಡ್ನ ಒಂದು ಫೋಟೋವನ್ನು ಫಿಕ್ಸ್ ಮಾಡಿ, ಅಂದರೆ ಪೇಸ್ಟ್ ಮಾಡಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಸ್ನೇಹಿತರ ಫೋಟೋವನ್ನು ಇಲ್ಲಿ ಫಿಕ್ಸ್ ಮಾಡಿ, ಅವರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ. ನೋಡಿ, ಬಿ, ರೈಟ್ ಎ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಫ್ರೆಂಡ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ, ಮೈ ಫ್ರೆಂಡ್ಸ್ ನೇಮ್ ಈಸ್ ರವಿ. ನೋಡಿ, ನಿಮ್ಮ ಸ್ನೇಹಿತ ಹಿ, ಶಿ ಯಾರು ಇರ್ತಾರಲ್ಲ ಅವ್ರ ಹೆಸರನ್ನು ಇಲ್ಲಿ ಬರೀಬೇಕು. ಹಿ, ಶಿ ಈಸ್ ಎ ಬಾಯ್, ಗರ್ಲ್. ನೋಡಿ, ಇಲ್ಲಿ ಹಿ ಬಳಸಿದರೆ ಬಾಯ್ ಬಳಸಬೇಕು, ಶಿ ಇದ್ದರೆ ಗರ್ಲ್. ನೆಕ್ಸ್ಟ್, ಹಿ ಆರ್ ಶಿ ಈಸ್ 9 years old. ನಿಮ್ಮ ಸ್ನೇಹಿತನ ವಯಸ್ಸನ್ನು ಅಲ್ಲಿ ಬರೀಬೇಕು. ಹೀಸ್ ಆರ್ ಹರ್ ಫೇವ್ರೇಟ್ ಕಲರ್ ಈಸ್ ಬ್ಲೂ. ಯಾವುದಾದ್ರೂ ನಿಮ್ಮ ಫ್ರೆಂಡ್ನ ಕಲರನ್ನು ಬರೀಬೇಕು, ಇಷ್ಟವಾಗಿದ್ದ ಕಲರ್. ಹಿ ಆರ್ ಶಿ ಲೈಕ್ಸ್ ಟು ಪ್ಲೇ ಫುಟ್ಬಾಲ್. ಹಿ ಆರ್ ಶಿ ವಾಂಟ್ಸ್ ಟು ಬಿಕಮ್ ಡಾಕ್ಟರ್. ಅವ್ರ ಫ್ಯೂಚರಲ್ಲಿ ಏನಾಗಬೇಕು ಅಂತ ಇಷ್ಟಪಡ್ತಾರಲ್ಲ ಅದನ್ನು ಬರೀಬೇಕು. ನೆಕ್ಸ್ಟ್, ಐ ಲವ್ ಮೈ ಫ್ರೆಂಡ್. ಎ, ಯೂಸ್ ದ ಸ್ಪೇಸ್ ಗಿವನ್ ಬಿಲೋ ಟು ಡ್ರಾ ದ 4 friends ಯು ಮೆಟ್ ಇನ್ ಚಾಪ್ಟರ್ 3. ನೋಡಿ, ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಖಾಲಿ ಜಾಗದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಚಿತ್ರಗಳನ್ನು ತೆಗಿಬೇಕು. ನೋಡಿ, 4 friends ಯಾರಪ್ಪ? ನಿಮಗೆ ಇಷ್ಟವಾಗಿರ್ತಕ್ಕಂಥ ಅಥವಾ ನಿಮಗೆ ಒಂದು ತಿಳಿದಿರುವಂಥ ನಿಮಗೆ ಭೇಟಿಯಾಗಿರುವಂಥ ಫ್ರೆಂಡ್ಸ್ ಒಂದು ಚಿತ್ರವನ್ನು ಇಲ್ಲಿ ತೆಗಿಬೇಕು. ಚೌಕ, ವೃತ್ತ, ತ್ರಿಭುಜ, ಆಯತ. ನೋಡಿ, ಸ್ಕ್ವೇರ್, ಸರ್ಕಲ್, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಈ ರೀತಿಯಾಗಿ ಚಿತ್ರವನ್ನು ತೆಗಿಬೇಕು.
Next, A. Draw pictures using the 4 friends mentioned in chapter 3. You can use the pictures given below for ideas. ನೋಡಿ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಒಂದು ತ್ರಿಭುಜವನ್ನು ಬಳಸಿದ್ದಾರೆ, ಮೌಂಟೇನ್ ರೆಡಿ ಮಾಡಿದ್ದಾರೆ, ಹೌದಲ್ವಾ? ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಬಳಸಿ ಸನ್ನನ್ನು ರೆಡಿ ಮಾಡಿದ್ದಾರೆ. ಅದೇ ತೆರನಾಗಿ ಇಲ್ಲಿ ನೋಡಿ ಆಯತಾಕೃತಿಯಲ್ಲಿ ಏನು ಮಾಡಿದ್ದಾರೆ, ಒಂದು ಚಿತ್ರವನ್ನು, ಕಟ್ಟಡವನ್ನು ಮಾಡಿದ್ದಾರೆ ಆಯತಾಕೃತಿಯಲ್ಲಿ. ಅದರ ಮಧ್ಯದಲ್ಲಿ ಚೌಕವನ್ನು ಬಳಸಿ ಏನು ಮಾಡಿದ್ದಾರೆ, ವಿಂಡೋಸ್ ಮಾಡಿದ್ದಾರೆ. ಅದೇ ತೆರನಾಗಿ ಸಾಕಷ್ಟು ಬಿಲ್ಡಿಂಗ್ಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ವೃತ್ತ, ಮುಖ ವೃತ್ತವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ, ದೇಹಕ್ಕಾಗಿ ಒಂದು ರೆಕ್ಟ್ಯಾಂಗಲ್ ಆಯತಾಕೃತಿ ಮಾಡಿದ್ದಾರೆ. ಇಲ್ಲಿ 2 ಚೌಕಗಳನ್ನು ಬಳಸಿದ್ದಾರೆ. ಇಲ್ಲಿಯೂ ಕೂಡ ಕಾಲಿಗೆ 2 ರೆಕ್ಟ್ಯಾಂಗಲನ್ನು ಬಳಸಲಾಗಿದೆ. ಇಲ್ಲಿ ನೋಡಿ, ತಲೆಗೆ ತ್ರಿಭುಜಾಕೃತಿಯನ್ನು ಮಾಡಿದ್ದಾರೆ ಕೂದಲಿಗೆ. ಆಮೇಲೆ ಮುಖಕ್ಕೆ ವೃತ್ತ ಮಾಡಿದ್ದಾರೆ. ಇಲ್ಲಿ ತ್ರಿಕೋನ ನೋಡಿ, ಹುಡುಗಿಯ ಒಂದು ಚಿತ್ರಕ್ಕೆ ತ್ರಿಕೋನವನ್ನು ಬಳಸಲಾಗಿದೆ, ಟ್ರಯಾಂಗಲ್. ಇಲ್ಲಿಯೂ ಕೂಡ 2 ಆಯತವನ್ನು ಬಳಸಲಾಗಿದೆ. ಇಲ್ಲಿ ನೋಡಿ, ಟ್ರೀ ಮಾಡಲಿಕ್ಕೆ ಇಲ್ಲಿ ಏನು ಮಾಡಿದ್ದಾರೆ, ವೃತ್ತವನ್ನು ಬಳಸಿ ಆಮೇಲೆ ಕೆಳಭಾಗದಲ್ಲಿ ಒಂದು ಆಯತಾಕೃತಿಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಈ ಎಲ್ಲ ಒಂದು ಈ ಚಿತ್ರದಲ್ಲಿ ಬಳಸಿರ್ತಕ್ಕಂಥ ಆಕೃತಿಗಳನ್ನು ನೀವು ನೋಡಿದ್ದೀರ, ಅವುಗಳನ್ನ ನೀವೇನು ಮಾಡಿ ಬಳಸಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಐಡಿಯಾವನ್ನು ಇಲ್ಲಿ ನೀವು ಪಿಕ್ಚರ್ ಮಾಡಬಹುದು. ಇದೇ ಥರನಾಗಿ ಬೇರೆ ಬೇರೆ ಆಕೃತಿಗಳನ್ನು, ಎಲ್ಲ ಆಕೃತಿಗಳನ್ನು ಬಳಸಿ ನೀವು ಕೂಡ ಇಲ್ಲಿ ಒಂದು ಚಿತ್ರವನ್ನು ತೆಗಿಬಹುದು. ನೆಕ್ಸ್ಟ್, ಫನ್ ವಿತ್ ವರ್ಡ್ಸ್. ನೋಡಿ, ಇಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಡು ಯು ಡೂ ಅಂದರೆ ಏನಪ್ಪ, ಏನು ಮಾಡ್ತೀರಾ? ನೋಡಿ, ಹೂ ಆರ್ ಯು, ಯಾರು, ನೀನು ಯಾರು? ಆ್ಯಂಡ್ ವಾಟ್ ಡು ಯು ಡೂ, ನೀನು ಏನು ಮಾಡ್ತೀಯಾ? ವಿ ಆರ್ ಬರ್ಡ್ಸ್, ವಿ ಚಿರ್ಪ್ ಆ್ಯಂಡ್ ಸಿಂಗ್. ನೋಡಿ, ಅವರಿಗೆ ಪ್ರಶ್ನೆ, ವಾಟ್ ಡು ಯು ಡೂ, ನೀನು ಏನು ಮಾಡುತ್ತೀಯಾ ಅಂದಾಗ ನಾವು ಹಕ್ಕಿಗಳಿದ್ದೇವೆ, ನಾವು ಹಾಡುತ್ತೇವೆ, ಚಿರ್ಪ್ ಸೌಂಡ್ ಮಾಡ್ತೀವಿ, ಚೀವ್ ಚೀವ್ ಅಂತ ಸೌಂಡ್ ಮಾಡ್ತೀವಿ ಅಂತ ಹೇಳ್ತಾವೆ. ಗೊತ್ತಾಯ್ತಾ? ನೆಕ್ಸ್ಟ್, ಹೂ ಆರ್ ಯು ಆ್ಯಂಡ್ ವಾಟ್ ಡು ಯು ಡೂ? ವಿ ಆರ್ ಮಂಕೀಸ್, ವಿ ಜಂಪ್ ಆ್ಯಂಡ್ ಸ್ವಿಂಗ್. ನೋಡಿ, ನಾವು ಹೂ ಆರ್ ಯು ಅಂದರೆ ಹೇಳ್ತಾರೋ, ನಾವು ಮಂಕಿ ಇದ್ದೇವೆ, ನಾವು ಮಂಗಗಳಿದ್ದೇವೆ, ನಾವು ಜಿಗಿಯುತ್ತೇವೆ ಮತ್ತು ನೇತಾಡುತ್ತೇವೆ. ಟೊಂಗೆಯನ್ನು ಹಿಡ್ಕೊಂಡು ಏನು ಮಾಡ್ತೀವಿ, ಸ್ವಿಂಗ್ ಮಾಡ್ತೀವಿ, ನೇತಾಡುತ್ತೇವೆ ಅಂತ ಹೇಳ್ತದೆ ಅದು ಮಂಕಿ. ಇನ್ನು ನೆಕ್ಸ್ಟ್, ಹೂ ಆರ್ ಯು ಆ್ಯಂಡ್ ವಾಟ್ ಡು ಯು ಡೂ? ವಿ ಆರ್ ಡಾಗ್ಸ್, ವಿ ರನ್ ಆ್ಯಂಡ್ ಬಾರ್ಕ್. ನೋಡಿ, ಹೂ ಆರ್ ಯು, ವಾಟ್ ಡು ಯು ಡೂ ಅಂದಾಗ ನೀವು ಯಾರು, ನೀವೇನು ಮಾಡ್ತೀರಾ ಅಂದಾಗ ನಾವು ನಾಯಿಗಳಿದ್ದೇವೆ, ನಾವು ಓಡುತ್ತೇವೆ, ಒದರುತ್ತೇವೆ, ಬೊಗಳುತ್ತೇವೆ ಅಂತ ಹೇಳ್ತಾವೆ. ವಿ ರನ್ ಆ್ಯಂಡ್ ಬಾರ್ಕ್, ಬಾರ್ಕ್ ಅಂದರೆ ಬೊಗಳುವುದು, ಒದರುವುದು. ಅರ್ಥ ಆಯ್ತಾ? ನೆಕ್ಸ್ಟ್, ಹೂ ಆರ್ ಯು ಆ್ಯಂಡ್ ವಾಟ್ ಡು ಯು ಡೂ? ನೀವು ಯಾರು, ಏನು ಮಾಡ್ತಾ ಇದ್ದೀರಾ? ವಿ ಆರ್ ಕ್ಯಾಟ್ಸ್, ವಿ ಮ್ಯೂ ಇನ್ ದ ಡಾರ್ಕ್. ನೋಡಿ, ನಾವು ಬೆಕ್ಕುಗಳಿದ್ದೇವೆ, ನಾವು ಕತ್ತಲಲ್ಲಿ ಏನು ಮಾಡ್ತೀವಿ, ಒದರುತ್ತೇವೆ ಅಂತ ಹೇಳ್ತಾವೆ. ನೆಕ್ಸ್ಟ್, ಹೂ ಆರ್ ಯು ಆ್ಯಂಡ್ ವಾಟ್ ಡು ಯು ಡೂ? ನೀವು ಯಾರು, ಏನು ಮಾಡುತ್ತೀರಾ ಅಂತ ಕೇಳಿದಾಗ ವಿ ಆರ್ ಎಲಿಫೆಂಟ್ಸ್, ವಿ ರೈಸ್ ಅವರ್ ಟ್ರಂಕ್ಸ್. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಟ್ರಂಕ್ ಅಂದರೆ ಸೊಂಡಿಲು. ಏನಿದು? ಸೊಂಡಿಲು. ನಾವು ಆನೆಗಳಿದ್ದೇವೆ, ನಮ್ಮ ಸೊಂಡಿಲನ್ನು ನಾವೇನು ಮಾಡ್ತೀವಿ, ಎತ್ತುತ್ತೇವೆ. ರೈಸ್ ಅವರ್ ಟ್ರಂಕ್ಸ್ ಅಂದರೆ ಸೊಂಡಿಲು. ನೆಕ್ಸ್ಟ್ ನೋಡಿ, ಹೂ ಆರ್ ಯು ಆ್ಯಂಡ್ ವಾಟ್ ಡು ಯು ಡೂ? ವಿ ಆರ್ ಲಯನ್ಸ್, ವಿ ರೋರ್ ಆ್ಯಂಡ್ ಹಂಟ್. ನೋಡಿ, ನೀವು ಯಾರು, ನೀವು ಏನು ಮಾಡ್ತೀರಾ ಅಂದಾಗ ನಾವು ಸಿಂಹಗಳಿದ್ದೇವೆ, ನಾವು ಘರ್ಜಿಸುತ್ತೇವೆ, ರೋರ್, ನಾವು ಘರ್ಜಿಸುತ್ತೇವೆ ಮತ್ತು ಬೇಟೆಯಾಡುತ್ತೇವೆ. ವಿ ಆರ್ ರೋರ್ ಆ್ಯಂಡ್ ಹಂಟ್, ನಾವೇನು ಮಾಡ್ತೀವಿ, ಘರ್ಜಿಸುತ್ತೇವೆ ಮತ್ತು ನೋಡಿ. ಇಲ್ಲಿಗೆ ಬೆಸ್ಟ್ ಫ್ರೆಂಡ್ಸ್, ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇದುವರೆಗೂ ನಾವು ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಳ್ಳಿ. ಹಾಗೆಯೇ ಹೇಳಿರ್ತಕ್ಕಂಥ ಗ್ರಾಮರ್ ಟಾಪಿಕನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಸರಿನಾ? ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.